ಕರ್ತನಿಗೆ ಶುಭಗಳು, ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ಯೂದ ಬರೆದ ಪತ್ರಿಕೆ 22ನೇ ವಚನ, ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ದೇವರ ಪ್ರೀತಿಯಲ್ಲಿ ನಿಮ್ಮನ್ನು ನೀವು ಕಾಪಾಡ್ಕೋಬೇಕಂದ್ರೆ ನೀವು ಹೇಗಿರಬೇಕು? ದೇವರ ಮಾತು ಕೇಳುತ್ತಿರುವರು ಆಗಿರಬೇಕು, ವಿನಯ ಭಾವವಾಗಿರಬೇಕು, ಮೆತ್ತನ ಹೃದಯವು ಬೇಕು, ಒಳ್ಳೆಯ ಮನಸ್ಸು ಬೇಕು. ಭಯಪಡಬೇಡ, ಪವಿತ್ರಾತ್ಮನ ಬಲದಿಂದ ನಿರೀಕ್ಷಿಸು. ಆಗ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ತೀರ. ದೇವರ ಪ್ರೀತಿಯಲ್ಲಿ ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಸಂದೇಹ ಪಡುವವರಿಗೆ ಕರುಣೆಯನ್ನು ತೋರಿಸಿರಿ. ಅವರನ್ನು ಬೆಂಕಿಯ ಬಾಯಿಂದ ಎಳೆದುಕೊಳ್ಳಿರಿ. ರಕ್ಷಿಸಿರಿ. ಕೆಲವರನ್ನು ಭಯಭಕ್ತಿಗಳರಿಗೆ ಕನಿಕರಿಸಿರಿ. ಕೆಲವರನ್ನು ಭಯಭಕ್ತಿಯಲ್ಲಿ ಕರುಣಿಸಿರಿ. ಈಗ ಬೆಂಕಿಯ ಬಾಯಿಂದ ಎಳ್ಕೋಬೇಕಂದ್ರೆ ನರಕಕ್ಕೆ ಹೋಗುವವರನ್ನ ನಾವು ಸುವಾರ್ತೆ ಹೇಳಬೇಕು. ಸುವಾರ್ತೆಯಿಂದ ನಿಮಗೆ ರಕ್ಷಣೆ ಸಿಗುತ್ತೆ. ನಿತ್ಯ ಮಾರ್ಗಕ್ಕೆ ಹೋಗ್ತೀರ, ಪರಲೋಕ ರಾಜ್ಯಕ್ಕೆ ಹೋಗ್ತೀರ. ನಿಮ್ಮ ಪಾಪಗಳು ನೀವು ಅಳಿಸ್ಕೊಳ್ಳೋದು ಆಗುವುದಿಲ್ಲ, ನಿಮ್ಮ ದೋಷಗಳು ನೀವು ಅಳಿಸ್ಕೊಳ್ಳೋದಾಗೋದಿಲ್ಲ. ನಾವು ಏನು ಮಾಡ್ತಾಯಿದ್ವಿ? ಒಂದು ಕುರಿಮರಿನ ತೆಗೆದುಕೊಂಡು ಹೋಗಿ ಅದನ್ನು ಕೊಯ್ದು ದೇವರಿಗೆ ಆರೋಹನು ಧರ್ಮಶಾಸ್ತ್ರದಲ್ಲಿ ಏನು ಹೇಳುತ್ತಂದರೆ ಅತಿ ಪರಿಶುದ್ಧವಾದ ಸ್ಥಳಕ್ಕೆ ಹೋಗಿ ಅದನ್ನು ಅರ್ಪಣೆ ಕೊಟ್ಟು ಚಿಮಿರಿಸಿ ದೇವರ ಸನ್ನಿಧಿಯಲ್ಲಿ ಬೇಳ್ಕೊಳ್ಳೋದ್ರ ಮೂಲಕ ಪಾಪಗಳು ಪರಿಹಾರವಾಗ್ತಾಯಿದ್ವು. ಈಗ ಯೇಸು ರಕ್ತದಿಂದ ನಮಗೆ ಪಾಪ ಪರಿಹಾರವಾಯಿತು. ಯೇಸು ರಕ್ತದಿಂದ ನಮಗೆ ಕೃಪೆ ಸಿಕ್ತು. ಯೇಸು ರಕ್ತದಿಂದ ನಾವು ಬಲಗೊಳ್ತಾ ಇದ್ದೀವಿ. ಯೇಸು ರಕ್ತದಿಂದ ನಾವು ಪ್ರೀತಿಯ ಸ್ನೇಹಕ್ಕೆ ಹೋಗ್ತಾ ಇದ್ದೀವಿ. ಈಗ ಅವರನ್ನು ಬೆಂಕಿಯ ಬಾಯಿಂದ ಎಳೆದುಕೊಳ್ಳಿರಿ ಅಂದರೆ ಸುವಾರ್ತೆ ಹೇಳಬೇಕು. ಸುವಾರ್ತೆಯಿಂದ ಅವರು ಮಾರ್ಪಡಿಸಬೇಕು. ದೇವರ ಶಕ್ತಿಯಿಂದ ಅವರು ಮಾರ್ಪಡಿಸುತ್ತಾರೆ. ಅವರ ಹೃದಯವು ಮಾರ್ಪಡುತ್ತೆ. ಅವ್ರ ಹೃದಯವು ವಾಕ್ಯಕ್ಕೆ ಕನೆಕ್ಟ್ ಆಗುತ್ತೆ. ಆತ್ಮ ವಾಕ್ಯಕ್ಕೆ ಹೃದಯವು ಕನೆಕ್ಟ್ ಆದರೆ ನೀವು ಕ್ರೈಸ್ತರ ಮಕ್ಕಳಾಗಿ ಮಾರ್ಪಡ್ತೀರ. ಕ್ರೈಸ್ತರ ಮಕ್ಕಳಿಗೆ ದಯ, ಕನಿಕರ, ಕರುಣೆ ಎಲ್ಲವೂ ಇರುತ್ತವೆ. ಅವರನ್ನು ಬೆಂಕಿಯ ಬಾಯಿಂದ ಎಳೆದುಕೊಳ್ಳ್ರಿ ಅಂದರೆ ಅವರಿಗೆ ಸುವಾರ್ತೆ ಹೇಳಬೇಕು. ಕೇಳುವ ಮನಸ್ಸು ಅವರಿಗೆ ದೇವರೇ ಕೊಡ್ತಾರೆ. ಸ್ವಲ್ಪ ಜನ ಕೇಳೋದಿಲ್ಲ, ಸ್ವಲ್ಪ ಜನ ತಿರಸ್ಕರಿಸ್ತಾರೆ. ಏಕೆಂದರೆ ಹೃದಯವು ಸ್ವೇಚ್ಛೆ ಕೊಟ್ಟಿದ್ದಾನೆ, ನಿಮ್ಮಿಷ್ಟ. ಆ ಇಷ್ಟವು ಹೇಗಿರಬೇಕು ಅಂದರೆ ನೀವು ಕೊಳೆಯಾಗಿ ಇರಬಾರ್ದು. ಯಾಕೆಂದರೆ ಕೊಳೆ ಅಂದರೆ ನೀವು ಕೊಳೆತು ಹೋದರೆ ಅದು ನರಕಕ್ಕೆ ಪ್ರಾಯವಾಗ್ತಾರೆ, ನರಕಕ್ಕೆ ಹೋಗೋರು ಆಗ್ತಾರೆ. ಹಾಗೆ ಅಲ್ಲಂತ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳ್ರಿ. ಸಂದೇಹ ಪಡುವವರಿಗೆ ಕರುಣೆಯನ್ನು ತೋರಿಸಿರಿ. ಅವರನ್ನು ಬೆಂಕಿಯ ಬಾಯಿಂದ ಎಳೆದುಕೊಳ್ಳಿರಿ. ರಕ್ಷಿಸಿರಿ. ಕೆಲವರನ್ನು ಭಯಭಕ್ತರಾಗಿ ಕರುಣಿಸಿರಿ. ಆತ್ಮರಕ್ಷಣೆ ನಿಮಗೆ ನೀಡಿರುವ ನನ್ನ ಕಣ್ಣುಗಳು ತೆರೆಯಪ್ಪ. ಆತ್ಮರಕ್ಷಣೆ ನನಗೆ ನೀಡಬೇಕು. ದೇವರಿಗೆ ಪ್ರಾರ್ಥನೆ ಮಾಡಬೇಕು. ನೀವು ಆತ್ಮರಕ್ಷಣೆಗಾಗಿ ನಮಗೆ ನೀಡಿರುವ ನಿನ್ನ ಕೃಪೆಯಿಂದ ನಮ್ಮ ಕಣ್ಣುಗಳನ್ನು ತೆರೆಯಪ್ಪ ಅಂತ ನೀವು ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಬೆಂಕಿಯ ಬಾಯಿಂದ ನಾವು ಬಿಡುಗಡೆ ಆಗಬೇಕು. ನಮ್ಮ ಬಂಧಕಗಳಿಂದ ನಾವು ಬಿಡುಗಡೆ ಆಗಬೇಕು. ನಮ್ಮ ಕಟ್ಟುಗಳಿಂದ ನಾವು ಬಿಡುಗಡೆ ಆಗಬೇಕು. ನಮ್ಮ ಪ್ರತಿ ಒಂದು ವಿಷಯದಲ್ಲಿ ನಾವು ಬಿಡುಗಡೆ ಹೊಂದಬೇಕು. ಆರೋಹನನ್ನು ಎಣ್ಣೆಯಿಂದ ಅಭಿಷೇಕ ನಾವು ಪಟ್ಟಿದ್ದೀವಿ. ಬೆಂಕಿಯಿಂದ ಪವಿತ್ರಾತ್ಮನ ಅಭಿಷೇಕ ತುಂಬಿದ್ದೀವಿ. ನಾವು ಹಿಂಗೆ ನೋಡ್ತೀವಿ. ಏಕೆಂದರೆ ಪೌಲನು ಅಭಿಷೇಕಿಸಿದಾಗ, ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದಾಗ ಅವರು ಪವಿತ್ರಾತ್ಮನ ಅಭಿಷೇಕವನ್ನು ಬಂದಿತ್ತು. ಭಯಪಡಬೇಡ, ಪವಿತ್ರಾತ್ಮನ ಬಲದಿಂದ ರಕ್ಷಿಸು. ಬಂಗಾರಕ್ಕಿಂತ ಅಮೂಲ್ಯವಾದ ನಿನ್ನ ನಂಬಿಕೆಯೇ. ಶೋಧನೆಗಳು ಬರ್ತವೆ. ಶೋಧನೆ
ಬೆಂಕಿಯಲ್ಲಿ ಪುಟು ಹಾಕಿದಾಗೆ ಶೋಧನೆಗಳು ಬರ್ತವೆ. ನೀನು ಬಂಗಾರಕ್ಕಿಂತ ಮೇಲಿನ ಬಂಗಾರ ಆಗಬೇಕಂದ್ರೆ ಅಗ್ನಿಯಲ್ಲಿ ಪುಟ ಹಾಕಿದಾಗೆಲ್ಲ ನೀನು ಮೆರೆಯೋದು. 2 ಕೊರಿಂಥಿ 6ನೇ ಅಧ್ಯಾಯ 6ನೇ ವಚನ ನೋಡ್ರಿ. ಶುದ್ಧ ಮನಸ್ಸು, ಜ್ಞಾನ, ದೀರ್ಘಶಾಂತ, ದಯೆ, ಪವಿತ್ರಾತ್ಮನ ಕಪಟವಿಲ್ಲದ ಪ್ರೀತಿ, ಸತ್ಯವಾಕ್ಯದ ದೇವರ ಮಹತ್ತನ್ನು ಇವುಗಳೆಲ್ಲವೂ ಕೂಡಿರುವರಾಗಿದ್ದೀರಿ. ಸೇವಕರು ಹೆಂಗಿರ್ತಾರೆ? ಶುದ್ಧ ಮನಸ್ಸಿನಿಂದ, ಜ್ಞಾನದಿಂದ, ದೀರ್ಘ ಶಾಂತಿಯಿಂದ, ದಯೆಯಿಂದ, ಪವಿತ್ರಾತ್ಮನ ಬಲದಿಂದ, ಕಪಟವಿಲ್ಲದ ಪ್ರೀತಿಯಿಂದ, ಸತ್ಯವಾಕ್ಯದ ಹೃದಯದಲ್ಲಿ ಸತ್ಯವಾಕ್ಯವು ತುಂಬಿಕೊಂಡಿರುತ್ತಾರೆ, ದೇವರ ಮಹತ್ತನ್ನು ಹೊಂದಿರುತ್ತಾರೆ. ಇವುಗಳಿಂದ ಕೂಡಿವರಾಗಿದ್ದಾಗ ನೀವು ದೇವರ ಮಾತಿನಿಂದ ದೇವರ ಶಕ್ತಿ ಹೊರಡು ಹೋಗುತ್ತೆ. ದೇವರ ಶಕ್ತಿ ಹೊರಡು ಹೋಗಿದಾಗ ಅದ್ಭುತಗಳು ನಡೆಯುತ್ತವೆ, ಆಶ್ಚರ್ಯ ಕಾರ್ಯಗಳು ನೋಡ್ತವೆ, ಬಂಧಕಗಳು, ಕಟ್ಟುಗಳಿಂದ ಬಿಡುಗಡೆ ಸಿಗುತ್ತೆ. ಬಿಡುಗಡೆ ಸಿಕ್ಕಾಗ ಬೆಂಕಿಯ ಬಾಯಿಂದ ಅವರನ್ನು ಕಾಪಾಡೋದಕ್ಕೆ, ಸಂದೇಹ ಪಡುವವರನ್ನು ರಕ್ಷಿಸುವುದಕ್ಕೆ ಮುಂದಕ್ಕೆ ಬರ್ತೀರ. ಅವಮಾನ ಇರ್ತವೆ ಸೇವಕನಿಗೆ. ನಾಯಕತ್ವ ಅಂದರೆ ನಾಯಕನಿಗೆ ಅಪಕೀರ್ತಿ, ಅವಮಾನ, ಸುವಾರ್ತಿಕರಿಗೆ ಅವಮಾನ, ನಿಂದೆ, ಮೋಸಗಾರರು, ಸತ್ಯವಂತರಾಗಿದ್ದರೂ ಮೋಸಗಾರರಾಗಿ ಅವರ ಮೇಲೆ ನಿಂದೆ ಹೊರಿಸುತ್ತಾರೆ. ಜ್ಞಾನಿಗಳಾಗಿದ್ದರೂ ಅಜ್ಞಾನಿಗಳಾಗಿ ಅವರನ್ನು ಮಾಡ್ತಾರೆ. ಅಷ್ಟೇ, ಸುಳ್ಳು ಹೇಳ್ಬಿಡ್ತಾರಂತೆ. ದೇವರಿಗೆ ವಿಜ್ಞಾಪನೆ ಕೊಡುವರಾಗಿದ್ದರೂ ಅವರನ್ನ ಎಂಥ ಮಾತುಗಳಿಂದ ಅವರನ್ನು ಹಿಂಸಿಸುತ್ತಾರೆ. ಇವರು ಏನು ಮಾಡ್ತಾರೆ ಅಂದರೆ ಆತ್ಮಗಳನ್ನು ರಕ್ಷಣೆಗಾಗಿ ಸಿದ್ಧ ಮಾಡ್ತಾರೆ. ಬೆಂಕಿಯ ಬಾಯಿಂದ ಎಳೆದುಕೊಳ್ಳುವುದಕ್ಕಾಗಿ ಇವರು ತೋಡ್ಪಡ್ತಾರೆ. ನೋಡ್ರಿ, ಪೆಟ್ರೋಲ್ ಬಂಕಿಗೆ ಹೋದರೆ ನೀವು ಪೆಟ್ರೋಲ್ ಸಿಗುತ್ತೆ. ಹಾಗೆ ಒಬ್ಬ ಸೇವಕನ ಹತ್ತಿರಗೆ ಹೋದರೆ, ನಿಜವಾದ ಸೇವಕನ ಹತ್ತಿರಗೆ ನೀವು ಹೋಗುವುದಾದರೆ ನೀವು ದೀಕ್ಷಾಸ್ಥಾನ ತಗೊಳ್ತೀರ. ನೀವು ನಿಮ್ಮ ಹೃದಯವು ದೇವರಿಗೆ ಕನೆಕ್ಟ್ ಆಗುವ ಹಾಗೆ ನಿಮ್ಮ ಪಶ್ಚಾತ್ತಾಪಟ್ಟು ನಿಮ್ಮ ಪಾಪಗಳನ್ನು ತೊಳೆದು ನೀವು ಬಹು ಉನ್ನತವಾದ ಉದ್ದೇಶಗಳಿಗೆ ನೀವು ಹೋಗೋವರಾಗಿ ಇರ್ತೀರ. ಶುದ್ಧ ಮನಸ್ಸಿನಿಂದ, ಜ್ಞಾನದಿಂದ, ದೀರ್ಘ ಶಾಂತಿಯಿಂದ, ಪವಿತ್ರಾತ್ಮನ ಬಲದಿಂದ ತುಂಬಿಕೊಂಡಿದ್ದ ದೈವ ಸೇವಕರಿಂದ ನೀವು ಶಕ್ತಿಯನ್ನು ಹೊಂದಿರ, ದೇವರ ಬಲವನ್ನು ಹೊಂದಿರ, ದೇವರ ಕೃಪೆಯನ್ನು ಹೊಂದಿರ, ದೇವರ ಸನ್ನಿಧಿಗೆ ನೀವು ಸೇರಿಸಲ್ಪಡ್ತೀರ. ವಿಮೋಚನ ಕಾಂಡ 16ನೇ ಅಧ್ಯಾಯ. ಆಗ ಯೆಹೋವ ಮೋಶೆಗೆ, ಇಗೋ, ನಾನು ಆಕಾಶದಿಂದ ನಿಮಗೋಸ್ಕರ ಆಹಾರವನ್ನು ಸುರಿಸುವನು. ಈ ಜನರು ಪ್ರತಿದಿನವೂ ಹೊರಗೆ ಹೋಗಿ ಅವರಿಗೆ ಬೇಕಾದ ಆಹಾರವನ್ನು ಆರಿಸಿಕೊಳ್ಳಬೇಕು ಅಂತ ಅಹರೋನು ಮೋಶೆ ನಾಯಕತ್ವದಲ್ಲಿ ಮೋಶೆಗೆ ಹೇಳ್ತಾ ಇದ್ದಾನೆ. ಏನಂತ? ದೇವರ ಕೃಪೆ ನಿಮಗೆ ಸಿಕ್ತು. ಮೋಶೆ ಮನ್ನ ಅಂದರೆ ವಾಕ್ಯ ಹೃದಯದಲ್ಲಿ ತುಂಬಿರಬೇಕು. ವಾಕ್ಯ ಹೃದಯದಲ್ಲಿ ತುಂಬಿ 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 ಹರಿಬೇಕು. ಆಗ ನೀವು ದೇವರ ಸ್ವರೂಪಕ್ಕೆ ಮಾರ್ಪಡ್ತೀರ. ದೇವರ ಸ್ವರೂಪಕ್ಕೆ ಮಾರ್ಪಡಿ ನಿಮ್ಮನ್ನು ನೀವು ಸಿದ್ಧ ಮಾಡ್ಕೊತೀರ. ದೇವರಕ್ಕೆ ಕನೆಕ್ಟ್ ಆಗ್ತೀರ. ದೇವರ ಕೃಪೆಯಿಂದ ನೀವು ಬಲಗೊಳ್ತೀರ, ಸ್ಥಿರಗೊಳ್ತೀರ. ಆವಾಗ ನೀವು ಬೆಂಕಿಯ ಬಾಯಿಂದ ಸ್ವಲ್ಪ ಜನನ ರಕ್ಷಿಸ್ತೀರ. ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ತೀರ. ಸಂದೇಹ ಪಡುವವರಿಗೆ ಕರುಣೆ ತೋರಿಸ್ತೀರ. ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ, ನಿಮಗೆ ಸ್ತೋತ್ರ. ಬೆಂಕಿಯಿಂದ, ಪವಿತ್ರಾತ್ಮನ ಬೆಂಕಿಯಿಂದ ಅಭಿಷೇಕವನ್ನು ಹೊಂದಿದ ದೈವ ಸೇವಕರಿಂದ ನೀವು ಮಾತಾಡಿ ತಂದೆ, ಅನೇಕ ಜನರಿಗೆ ದೀಕ್ಷಾಸ್ಥಾನ ಕೊಡಿಸಿ, ಅನೇಕರನ್ನ ನರಕಕ್ಕೆ ಹೋಗದ ಹಾಗೆ ಪರಲೋಕಕ್ಕೆ ಸೇರಿಸುವ ಹಾಗೆ ಸತ್ಯವಾಕ್ಯವು ನಮಗೆ ತೋಡ್ಪಡುತ್ತೆ. ಸತ್ಯವಾಕ್ಯದಿಂದ ನಾವು ಬಲಗೊಳ್ತೀವಿ, ಸತ್ಯವಾಕ್ಯದಿಂದ ನಾವು ಸಿದ್ಧಗೊಳ್ತೀವಿ, ಸತ್ಯವಾಕ್ಯದಿಂದ ಜ್ಞಾನ ವಿವೇಕವನ್ನು ಕೊಡ್ತೀವಿ. ತಂದೆ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಸಂಪೂರ್ಣವಾಗಿ ನಮ್ಮನ್ನು ರೂಪಾಂತರ ಚೆಂದಿಸಿ ನಿಮ್ಮ ಕೃಪೆಯಲ್ಲಿ ನಮಗೆ ಬೆಳೆಸ್ತಾ ಇದ್ದೀವಿ ತಂದೆ. ನಿಮಗೆ ಸ್ತೋತ್ರ, ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇನ್.